ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಸೀತಾದೇವಿಗೆ ವನದ ಕಷ್ಟಗಳನ್ನು ಹೇಳಿದ್ದು ಎಂಬ 28ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀರಾಮನು ನಿರಂತರವಾಗಿ ಸೀತೆಗೆ ಮನದಟ್ಟು ಮಾಡಿಕೊಡಲು ಅಲ್ಲಿಯೇ ಅಯೋಧ್ಯೆಯಲ್ಲಿ ಉಳಿದು ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡಿರಲು ಹೇಳಲು ಪ್ರಯತ್ನಿಸುತ್ತಿದ್ದರು. ಸೀತಾದೇವಿಯು ಶ್ರೀರಾಮನು ಇಲ್ಲದ ನೆಲೆಯು ತನಗೆ ನರಕ ಸಮಾನವೆಂದು ಹಾಗೂ ಶ್ರೀರಾಮನೊಂದಿಗೆ ಅರಣ್ಯದಲ್ಲಿ ಇರುವುದೇ ತನಗೆ ಸ್ವರ್ಗ ಸಮಾನವೆಂದು ಹೇಳುತ್ತಿರುವಾಗ ಶ್ರೀರಾಮನು ಸೀತಾದೇವಿಗೆ ವನದಲ್ಲಿ ಇರುವ ಕಷ್ಟಗಳನ್ನು ಹೇಳುತ್ತಾನೆ. ಆ ಬಳಿಕ ಧರ್ಮ ರಹಸ್ಯವನ್ನು ಬಲ್ಲ ಶ್ರೀರಾಮನು ಸೀತಾದೇವಿಯು ವನದಲ್ಲಿ ಸಂಚರಿಸುವುದು ಬಹು ದುರ್ಘಟವೆಂದು ವಿಚಾರಿಸಿ ಆ ದೇವಿಯನ್ನು ತನ್ನೊಡನೆ ಕರೆದುಕೊಂಡು ಹೋಗುವುದಕ್ಕೆ ಮನಸ್ಸಿಲ್ಲದೆ ಆಕೆಯ ಕಣ್ಣೀರನ್ನು ತೊಡೆದು ಸಂತವಿಟ್ಟನು. ಆಮೇಲೆ ಆಕೆಯನ್ನು ಕುರಿತು, ಜಾನಕಿ, ನೀನು ಪ್ರಸಿದ್ಧವಾದ ವಂಶದಲ್ಲಿ ಜನಿಸಿದವಳು, ಸಮಸ್ತ ಧರ್ಮ ರಹಸ್ಯಗಳನ್ನು, ಕ್ಷತ್ರಿಯ ಧರ್ಮವನ್ನು ಬಲ್ಲವಳು. ಆದ ಕಾರಣ ನೀನು ವನಕ್ಕೆ ಬರಬೇಕೆಂಬ ಬುದ್ಧಿಯನ್ನು ಬಿಟ್ಟು ಇಲ್ಲಿಯೇ ಸಮಸ್ತ ಧರ್ಮಗಳನ್ನು ಆಚರಿಸಿಕೊಂಡು ನಾನು ಹೇಳಿದ ಹಾಗೆ ಸುಖದಿಂದಿರು. ವನದಲ್ಲಿ ಬಹು ಉಪದ್ರವಗಳು ಉಂಟಾಗುವವು. ನಾನು ನಿನಗೆ ಹಿತವಾಗಿ ಹೇಳುತ್ತೇನೆಯೇ ಹೊರತು ಬೇರೇನೂ ಅಲ್ಲ. ಅಲ್ಲಿ ಪರ್ವತಗಳೇ ಮೊದಲಾದವು ಬಹಳವಾಗಿರುವವು. ಮಹಾಭಯಂಕರವಾಗಿ ಗರ್ಜಿಸುವ ಸಿಂಹಗಳ ಕೋಲಾಹಲ ಧ್ವನಿಗಳು ಕೇಳಲ್ಪಡುವವು. ನಿರ್ಜನ ಪ್ರದೇಶಗಳಲ್ಲಿ ಸೊಕ್ಕಿದ ಮೃಗಗಳು ಮನುಷ್ಯರನ್ನು ಕಂಡರೆ ಎದುರಾಗಿ ಅಟ್ಟಿಸಿಕೊಂಡು ಬರುವವು. ಮೊಸಳೆ, ನೀರಾನೆ ಮೊದಲಾದ ಜಲಚರ ಪ್ರಾಣಿಗಳಿಂದ ಪರಿಪೂರ್ಣವಾಗಿ ಬಹಳವಾದ ಕೆಸರುಳ್ಳ ಅನೇಕ ನದಿಗಳುಂಟು. ಎಲ್ಲಿ ನೋಡಿದರೂ ಸೊಕ್ಕಿದ ಆನೆಯ ಹಿಂಡುಗಳು ಸಂಚರಿಸುತ್ತಿರುವವು. ಮಾರ್ಗದಲ್ಲಿ ಮುಳ್ಳುಗಳು ಬಹಳವಾಗಿರುವವು. ಅಲ್ಲಲ್ಲಿ ಕಾಡು ಕೋಳಿಗಳ ಭಯಂಕರವಾದ ಧ್ವನಿಗಳು ಕೇಳಿಸುವವು. ಕೆಲವು ಸ್ಥಳಗಳಲ್ಲಿ ಉದಕವಿಲ್ಲದೆ ಸಂಚರಿಸುವುದಕ್ಕೆ ದುರ್ಘಟವಾಗಿರುವುದು. ಅಂದರೆ ಕುಡಿಯಲು ನೀರೂ ಸಹ ಸಿಗುವುದಿಲ್ಲ. ಸಾಯಂಕಾಲದಲ್ಲಿ ಎಲ್ಲಿ ನಿಂತರೂ ಅಲ್ಲಿರುವ ವೃಕ್ಷಗಳ ಸೊಪ್ಪುಗಳನ್ನು ಮುರಿದು ಹಾಸಿಗೆಯಾಗಿ ಮಾಡಿಕೊಂಡು ರಾತ್ರಿಯನ್ನು ಕಳೆಯಬೇಕು. ವೃಕ್ಷಗಳಿಂದ ಉದುರಿದ ಫಲಗಳನ್ನು ಆಹಾರವಾಗಿ ಮಾಡಿಕೊಂಡು ಹಗಲಿರುಳು ಸಂತೋಷವಾಗಿರಬೇಕು. ಒಂದೊಂದು ಸ್ಥಳದಲ್ಲಿ ಪರ್ಣ ಫಲಾದಿಗಳು ದೊರಕದಿದ್ದರೆ ಉಪವಾಸವನ್ನು ಮಾಡಬೇಕು. ವನದಲ್ಲಿ ವ್ರತ ನಿಮಿತ್ತವಾಗಿ ಜಡೆಗಳನ್ನು ಧರಿಸಿ ನಾರು ಬಟ್ಟೆಗಳನ್ನು ಉಟ್ಟುಕೊಂಡಿರಬೇಕು. ಪ್ರತಿದಿನವೂ ನಾರು ಬಟ್ಟೆಯನ್ನು ಉಟ್ಟುಕೊಂಡು ಕಂದ ಮೂಲ ಫಲಾಹಾರಗಳಿಂದ ದೇವತಾರ್ಚನೆ, ಪಿತೃಸಂತರ್ಪಣೆಗಳನ್ನು ಮಾಡಿ ಬಂದ ಅತಿಥಿಗಳಿಗೆ ಸತ್ಕಾರವನ್ನು ಮಾಡಬೇಕು. ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಂಧ್ಯಾಕಾಲವೆಂಬ 3 ಕಾಲಗಳಲ್ಲಿಯೂ ಸ್ನಾನವನ್ನು ಮಾಡಿ ಅತ್ಯಂತ ನಿಯಮದಿಂದ ಇರಬೇಕು. ಋಷಿಗಳ ಹಾಗೆ ತಾವರೆಯ ಹೂಗಳನ್ನು ತಂದು ದೇವರ ಪೂಜೆಯನ್ನು ಮಾಡಬೇಕು. ಯಾವ ಯಾವ ದಿನದಲ್ಲಿ ಎಷ್ಟೆಷ್ಟು ಆಹಾರವು ದೊರೆಯುವುದು ಅಷ್ಟು ಮಾತ್ರದಿಂದಲೇ ಸಂತೋಷ ಪಡಬೇಕು. ಒಂದೊಂದು ಸ್ಥಳದಲ್ಲಿ ಅತಿ ಭಯಂಕರವಾದ ಬಿರುಗಾಳಿಯು ಬೀಸುವುದು. ಅರಣ್ಯವು ನಾನಾ ಪ್ರಕಾರವಾದ ಸರ್ಪಗಳಿಂದ ಭಯಂಕರವಾಗಿರುವುದು. ನದಿಗಳಲ್ಲಿ ಹಾವುಗಳು ತುಂಬಿರುವವು. ಚಿಕ್ಕ ನದಿಗಳು ದಾರಿಯನ್ನು ಅಡ್ಡಗೊಟ್ಟಿಕೊಂಡಿರುವವು. ಗೂಬೆ, ರಣಹದ್ದು ಮೊದಲಾದ ಭಯಂಕರವಾದ ಪಕ್ಷಿಗಳು ಧ್ವನಿಗೈಯುತ್ತಲಿರುವವು. ಎಲ್ಲಿ ನೋಡಿದರೂ ಕ್ಷುದ್ರ ಜಂತುಗಳಾದ ಚೇಳು, ಕಾಡುನೊಣ, ಸೊಳ್ಳೆಗಳು ಬಾಧಿಸುವವು. ಮುಳ್ಳು ಮರಗಳು, ದರ್ಭೆಗಳು ಮೊದಲಾದ ಹೊದರುಗಳು, ಆಕಾಶವನ್ನು ತುಡುಕುತ್ತಲಿರುವ ಮರಗಳು ಅತಿ ಭಯಂಕರವಾಗಿರುವವು. ವನವಾಸವನ್ನು ಮಾಡುವವರು ಬಹಳವಾಗಿ ಕಾಯ ಕ್ಲೇಶಗಳನ್ನು ಅನುಭವಿಸಬೇಕು. ಕ್ರೋಧ, ಲೋಭಗಳಿಲ್ಲದೆ ತಪಸ್ಸನ್ನೇ ಮಾಡಬೇಕು. ಪಾಪಕ್ಕೆ ಅಂಜಬೇಕು. ಸುಖ, ದುಃಖ, ಶೀತ, ಉಷ್ಣ, ಮಾನಾಪಮಾನವೆಂಬ ದ್ವಂದ್ವ ದುಃಖಗಳಿಗೆ ಅಂಜಬಾರದು. ಈ ರೀತಿಯಲ್ಲಿ ವನವಾಸವನ್ನು ಮಾಡುವವರಿಗೆ ಬಹು ದುಃಖಗಳುಂಟು. ಆದ್ದರಿಂದ ನೀನು ಬರುವುದು ಯೋಗ್ಯವಲ್ಲ. ಹೀಗೆ ವನದಲ್ಲಿ ಸಂಚರಿಸುವುದು ಬಹು ದುಃಖಕರವೆಂದು ಆಲೋಚಿಸಿ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ನನಗೆ ಬುದ್ಧಿ ಹುಟ್ಟಲಿಲ್ಲ ಎಂದು ಹೇಳಿದನು. ಇಷ್ಟೆಲ್ಲ ಶ್ರೀರಾಮನು ಕಷ್ಟಗಳನ್ನು, ಪರಂಪರೆಗಳನ್ನು ಸೀತಾದೇವಿಗೆ ಹೇಳುತ್ತಿದ್ದರು.
ಆತನ ಮನಸ್ಸಿನ ಮೂಲೆಯಲ್ಲಿ ಗೊತ್ತು ಸೀತಾದೇವಿಯು ತನ್ನನ್ನು ಬಿಟ್ಟು ಇರಲಾರಳೆಂದು. ಆದರೂ ಆಕೆಯ ಮನಸ್ಸು ಅದೆಷ್ಟು ದೃಢವಾಗಿದೆ, ಆಕೆಯ ನಿಶ್ಚಯ ಅದೆಷ್ಟು ದೃಢವಾಗಿದೆ ಎಂಬುದನ್ನು ಶ್ರೀರಾಮನು ಮನಗಾಣಬೇಕಾಗಿದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.